ಬೆಂಗಳೂರಿನ ಸಿಲಿಂಡರ್ ಸ್ಫೋಟ 6 ಮನೆಗಳು ಛಿದ್ರ. ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆಗಳು ಛಿದ್ರವಾಗಿದೆ. ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿರೋದು. ಘಟನೆಯಲ್ಲಿ 4-5 ಜನರಿಗೆ ಗಂಭೀರವಾದಂತ ಗಾಯಗಳಾಗಿದೆ. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರೋದು. ವಠಾರ ಮಾದರಿಯಲ್ಲಿರುವಂತಹ ಮನೆಗಳು ಸಂಪೂರ್ಣವಾಗಿ ಛಿದ್ರವಾಗ್ಬಿಟ್ಟಿದೆ. ಬೆಳಗ್ಗೆ 8 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿ ಒಂದು ಅವಘಡ ಸಂಭವಿಸಿರುವುದು ದೃಶ್ಯವನ್ನ ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಸುಮಾರು 6 ಮನೆಗಳು ಛಿದ್ರವಾಗಿ ಹೋಗ್ಬಿಟ್ಟಿದೆ. ಅಂದರೆ ಅದರ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಒಂದು ರೀತಿಯಾಗಿ ವಠಾರದ ರೀತಿಯಲ್ಲಿ ಇದ್ದಂಥ ಮನೆ, ಎಲ್ಲವೂ ಕೂಡ ಶೀಟ್ ಹಾಕಿ ನಿರ್ಮಿಸಿದಂಥ ಮನೆಗಳಾಗಿತ್ತು. ಸೊ ಇಲ್ಲಿ ಸ್ಫೋಟವಾದಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಅವಘಡ ಸಂಭವಿಸಿದೆ. ಅದರ ಪರಿಣಾಮ ಆಗಿರ್ಬೋದು, ತೀವ್ರತೆ ಆಗಿರ್ಬೋದು, ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅನ್ನೋದು ದೃಶ್ಯವನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ. ಘಟನೆಯಲ್ಲಿ 4-5 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ಈಗ ಇವನ್ನೆಲ್ಲ ತೆರವು ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದು ಸಿಲಿಂಡರ್ ಸ್ಫೋಟನ ಅಥವಾ ಬೇರೆನಾ ಅನ್ನೋದೊಂದು ಅನುಮಾನ. ಒಂದು ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗಳು ಛಿದ್ರ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸಿಲಿಂಡರ್ ಸ್ಫೋಟಕ್ಕೆ ಇಡೀ ಮನೆ ಸಂಪೂರ್ಣವಾಗಿ ಧ್ವಂಸ. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆ ಮೇಲೆ ಬಿದ್ದಿರುವ ಗೋಡೆಗಳು. ಸಹಜವಾಗಿ ಇವತ್ತಿನ ದಿನವೇ ವಿಶೇಷವಾದಂಥ ದಿನ. ಒಂದು ಸ್ಫೋಟದ ಥರ ಏನೋ ಸಂಭವಿಸುತ್ತೆ, ಸೌಂಡ್ ಆಗತ್ತೆ, ಗಲಿಬಿಲಿ ಆಗತ್ತೆ ಅಂತಂದಾಗ ಒಂದು ಪ್ರಶ್ನೆ, ಇದು ನಿಜಾನು ಸಿಲಿಂಡರ್ ಸ್ಫೋಟನೇನಾ ಅನ್ನೋದೊಂದು ಪ್ರಶ್ನೆ. ಬಟ್ ಅಲ್ಲಿನ ತೀವ್ರತೆಯನ್ನು ನೋಡ್ತಾ ಇದ್ದಾಗಲೂ ಕೂಡ ಈ ಅನುಮಾನ ಬರುತ್ತೆ, ಸಿಲಿಂಡರ್ ಸ್ಫೋಟಕ್ಕೆ 6 ಮನೆಗಳು ಛಿದ್ರ ಆಗತ್ತಾ ಅಂತ. ಬಟ್ ಈಗ ಸಿಲಿಂಡರ್ ಸ್ಫೋಟನೇ ಇದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ನಿಖರವಾಗಿ ಅಲ್ಲಿರುವಂಥ ಅಧಿಕಾರಿಗಳಿಂದ ಮಾಹಿತಿ ಸಿಗಬೇಕಾಗತ್ತೆ. ಅವ್ರು ದೃಢಪಡಿಸ್ಬೇಕಾಗತ್ತೆ, ಹೌದು ಇದು ಸಿಲಿಂಡರ್ ಸ್ಫೋಟನೇ ಅನ್ನೋದನ್ನು ದೃಢಪಡಿಸ್ಬೇಕಾಗತ್ತೆ. ಸೊ ಸದ್ಯ ಅಲ್ಲಿನ ಪರಿಸ್ಥಿತಿ ನೀವು ನೋಡ್ತಾ ಇರ್ಬೋದು. ಕೆಲವರು ಮೈ ಮೇಲೆ ಗೋಡೆಗಳು ಬಿದ್ದಿದೆ, ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಕೆಲವರು ಅಲ್ಲೇ ಅಡಿಯಲ್ಲೇ ಸಿಲುಕಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಒಂದು ಕ್ಷಣಕ್ಕೆ ಏನಾಯಿತು ಅನ್ನೋದೇ ಯಾರಿಗೂ ಗೊತ್ತಾಗಿಲ್ಲ ಪಾಪ. ಸಡನ್ನಾಗಿ ಢಾಮ್ ಢೂಮ್ ಅಂತ ಸೌಂಡ್ ಬಂದಿದ್ದು ಗಾಬರಿ ಆಗಿಬಿಟ್ಟಿದ್ದಾರೆ, ಗಲಿಬಿಲಿ ಆಗಿಬಿಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ, ಸರ್ ಏನೋ ಸೌಂಡ್ ಆಗಿದೆ, ಹಿಂಗೆಲ್ಲ ಆಗ್ಬಿಟ್ಟಿದೆ ಬನ್ನಿ ಅಂತ. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ಅಹಿತಕರ ಘಟನೆಗಳು ನಡೆಯುವಂಥದ್ದು ಅಥವಾ ಈ ಥರ ಅವಘಡಗಳು ಸಂಭವಿಸುವಂಥದ್ದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ನಡೆಯುವಂಥದ್ದೆಲ್ಲ ನಾವು ನೋಡಿರ್ತೀವಿ. ಹಾಗಾಗಿ ಒಂದು ಆತಂಕದ ವಾತಾವರಣ ಅಂತೂ ನಿರ್ಮಾಣ ಆಗಿಯೇ ಇರುತ್ತೆ. ಸೊ ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ ಪ್ರಕಾರ ಒಂದು ಸಿಲಿಂಡರ್ ಸ್ಫೋಟ ಆಗಿಯೇ ಈ ಒಂದು ಅವಘಡ ಸಂಭವಿಸಿರುವುದು ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಈ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಇದು ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇದೆ, ಅಂದರೆ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಇದು ಸಿಲಿಂಡರ್ ಸ್ಫೋಟನೇ ಅನ್ನೋದ್ರ ಬಗ್ಗೆ. ಹಾಗೆಯೇ ಸದ್ಯ ಅಲ್ಲಿನ ಸಿಚುವೇಶನ್ಸ್ ಯಾವ ಥರ ಇದೆ? ಕಾರ್ಯಾಚರಣೆ ಎಲ್ಲ ಮುಕ್ತಾಯ ಆಗಿದೆಯಾ? ನೀತಿ ಏನು, ಇವತ್ತು ಬೆಳಗ್ಗೆ ಸಿಲಿಂಡರ್ ಸ್ಫೋಟ ಆಗಿರುವಂಥ ಒಂದು ಇನ್ಸಿಡೆಂಟ್ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನಯ್ಯನಪಾಳ್ಯ ಏನು ಬರುತ್ತೆ, ಸೊ ಅಲ್ಲಿ ಇನ್ಸಿಡೆಂಟ್ ಆಗಿದೆ. ಸೊ ಏನು ವಠಾರ ಶೀಟ್ ಮಾದರಿಯ ಮನೆಗಳಿರುವಂಥ ಒಂದು ವಠಾರದಲ್ಲಿ ಇನ್ಸಿಡೆಂಟ್ ಆಗಿದೆ. ಏನು ಸಿಲಿಂಡರ್ ಲೀಕ್ ಆಗಿರುವ ಹಿನ್ನೆಲೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ. ಇದಾದ ನಂತರ ಏಕಾಏಕಿಯಾಗಿ ಏನು ಬೆಂಕಿ ಹೊತ್ತುಕೊಂಡು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥದ್ದು. ಸೊ ಬ್ಲಾಸ್ಟ್ ಆದ ರಭಸಕ್ಕೆ ಸುಮಾರು 8 ಜನ ಏನು ಇಡೀ ಇನ್ಸಿಡೆಂಟ್ನಲ್ಲಿ ಘಟನೆಗೆ ಗಾಯಗೊಂಡಿರುವಂಥದ್ದು. ಸೊ ಕಸ್ತೂರಮ್ಮ
ಸರ್ಸಮ್ಮ, ಶಬ್ರಿನಾ ಬಾನು, ಮುಬಾರಕ್, ಫಾತಿಮಾ, ಕಯಾಲ, ಸುಬ್ರಹ್ಮಣಿ, ಶೇಖ್ ನಜೀಬುಲ್ಲಾ ಅಂತೇಳಿ ಒಟ್ಟು 8 ಜನ ಇನ್ಸಿಡೆಂಟ್ನಿಂದ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. 8 ಜನರನ್ನ ಈಗ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅಲ್ಲಿಂದ ಅವ್ರನ್ನ ಸ್ಥಳಾಂತರ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಇನ್ನು ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಸ್ಥಳೀಯರು ಸಾಕಷ್ಟು ಜನ ಬೆಚ್ಚಿ ಬಿದ್ದಿರುವಂಥದ್ದು. ಬೆಚ್ಚಿ ಬಿದ್ದು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬರುವಂಥದ್ದು. ಬಂದು ಅಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕೆಲವರು ಕಟ್ಟಡ ಏನು ಬ್ಲಾಸ್ಟ್ ಆದ ಹಿನ್ನೆಲೆಯಲ್ಲಿ ಏನು ಕುಸಿಯುತ್ತೆ, ಈ ಸಂದರ್ಭದಲ್ಲಿ ಅದ್ರ ಕೆಳಗಡೆ ಅವಶೇಷಗಳ ಕೆಳಗಡೆ ಕೂಡ ಸಾಕಷ್ಟು ಜನ ಸಿಕ್ಕಿದ್ರು. ನಾವು ದೃಶ್ಯಾವಳಿಗಳಿಂದ ನೋಡ್ಬೋದು. ಕೆಲವರು ಬಿದ್ದು ಅಲ್ಲಿ ಸಿಕ್ಕಿರುವಂಥದ್ದು ಮಹಿಳೆಯರು, ಅವರಿಗೆ ಕೆಲವರು ರಕ್ಷಣೆಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಕಾಣ್ತಾ ಇದೆ. ಸೊ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅದರ ಜೊತೆಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರುವ ಹಿನ್ನೆಲೆಯಲ್ಲಿ ಮೊದಲು ಸಾಕಷ್ಟು ಜನ ಆತಂಕಗೊಂಡಿದ್ದು. ಸ್ವತಂತ್ರ ದಿನಾಚರಣೆ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯ ಬ್ಲಾಸ್ಟ್ಗಳಾದರೆ ಏನಾದರೂ ವಿಧ್ವಂಸಕ ಕೃತ್ಯಗಳಾಗಿರುವಂಥ ಸಾಧ್ಯತೆಗಳಿರುತ್ತೆ ಅನ್ನೋ ಭಯಗಳು ಹೆಚ್ಚಾಗಿರುತ್ತೆ. ಈ ಕಾರಣಕ್ಕಾಗಿ ಆರಂಭದಲ್ಲಿ ಅದೇ ಭಯಗಳು ಕೂಡ ಇತ್ತು ಅನ್ನೋ ಮಾಹಿತಿ ಇರುವಂಥದ್ದು. ಸದ್ಯ ಸ್ಥಳಕ್ಕೆ ಏನು ಸೌತ್ ಈಸ್ಟ್ ವಿಭಾಗದ DCP ಆಗಿರುವಂಥ ಸಾರಾ ಫಾತಿಮಾ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೊಂದು ಸಿಲಿಂಡರ್ ಸ್ಫೋಟದ ಹಿನ್ನೆಲೆ ಇನ್ಸಿಡೆಂಟ್ ಆಗಿದೆ ಅನ್ನೋದು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಸಿಗ್ತಾ ಇರುವಂಥದ್ದು. ಸದ್ಯ ಇನ್ನೂ ಕೂಡ ಅದರ ಕಾರ್ಯಾಚರಣೆ ಮುಂದುವರೆದಿದೆ. ಪೊಲೀಸರು ಸ್ಥಳದಲ್ಲೇ ಮೊಕ್ಕ ಮೂಡಿರುವಂಥದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈ ಕಾರ್ಯಾಚರಣೆ ನಡೆಸಿದರೆ ಇನ್ನು ಸಿಲಿಂಡರ್ ಲೀಕೇಜ್ ಯಾಕಾಯಿತು, ಯಾರ ಮನೆಯಲ್ಲಾಯಿತು, ಸೊ ಅಡುಗೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥದ್ದು ಹೇಗಾಯಿತು ಅನ್ನೋದು ಅಗ್ನಿಶಾಮಕ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿದ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದಾದ ನಂತರ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾರೆ. ಅಂದರೆ ಒಟ್ಟಾರೆ ಯಾರಿಗೆ ಸೇರಿದ್ದು, ಎಷ್ಟು ಕುಟುಂಬಗಳಲ್ಲಿ ವಾಸವಾಗಿದ್ರು, ಯಾವ್ಯಾವ ಕುಟುಂಬದವರಲ್ಲಿ ವಾಸವಾಗಿದ್ರು, ಸೊ ಯಾವ ರೀತಿಯಾಗಿ ಏನಾದರೂ ಅಲ್ಲಿ ಅಡುಗೆ ಮಾಡ್ತಿದ್ರೆ ಇಲ್ಲ ಅಕ್ರಮ ಸಿಲಿಂಡರ್ಗಳನ್ನು ಇಟ್ಕೊಳ್ಳಲಾಗಿತ್ತು, ಏನೋ ಎಲ್ಲ ಮಾಹಿತಿಗಳು ಕೂಡ ಪೊಲೀಸರ ತನಿಖೆಯ ನಂತರ ಹೊರಬರಬೇಕಾಗಿರುವ ಸತ್ಯಗಳಾಗಿರುವಂಥದ್ದು. ನೀತಿ ಸಂತೋಷ್, ಇನ್ನು ಗಾಯಾಳುಗಳ ಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಆಗಿದೆ ಅಂದರೆ ತುಂಬ ಕ್ರಿಟಿಕಲ್ ಆ ಥರ ಏನಾದರೂ ಇದೆಯಾ? ಅಂದರೆ ಕೆಲವರು ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ, ಅವ್ರ ಮೈ ಮೇಲಿನ ಗೋಡೆ ಎಲ್ಲ ಬಿದ್ದಿರೋ ರೀತಿಯಲ್ಲಿ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇತ್ತು. ಸೊ ಕಾರ್ಯಾಚರಣೆ ಇನ್ನು ಎಷ್ಟು ಆಗಬಹುದು ಸದ್ಯದ ಸಿಚುವೇಶನ್ಸ್ ಅಲ್ಲಿದು? ಬಹುತೇಕ ಆಲ್ಮೋಸ್ಟ್ ಅಲ್ಲಿನ ಕಾರ್ಯಾಚರಣೆಗಳು ಮುಕ್ತಾಯ ಆಗಿರುವಂಥದ್ದು ಅಂತ ಹೇಳಿದ್ರೆ ಮುಕ್ತಾಯದ ಹಂತವನ್ನು ತಲುಪಿದೆ. ಬೆಳಗಿನ ಇನ್ಸಿಡೆಂಟ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಕಟ್ಟಡದ ಶೀಟ್ ಮನೆಗಳು ಹೆಚ್ಚಾಗಿರುವ ಕಾರಣದಲ್ಲಿ ಅದು ಕಾರ್ಯಾಚರಣೆ ಕೂಡ ಸ್ವಲ್ಪ ಸುಲಭವಾಗಿರೋ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರಿಗಾಗಲೇ ಸ್ಥಳೀಯರ ಸಹಾಯವನ್ನು ಪಡ್ಕೊಂಡು ಕಾರ್ಯಾಚರಣೆಯನ್ನು ಮುಕ್ತಾಯದ ಹಂತಕ್ಕೆ ಬಂದಿರುವಂಥದ್ದು. ಇನ್ನು ಘಟನೆಯಲ್ಲಿ ಗಾಯಗೊಂಡಂತಹ ಗಾಯಾಳುಗಳು ಕಸ್ತೂರಮ್ಮ ಏನಿದ್ರೆ 35 ವರ್ಷ, ಇವರು ವಿಕ್ಟೋರಿಯಾ ಆಸ್ಪತ್ರೆಗೆ ಇವ್ರನ್ನ ದಾಖಲು ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಸರಸಮ್ಮ 50 ವರ್ಷ ಮಹಿಳೆಗೆ ಅವ್ರನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಶಬ್ರಿನಾ ಬಾನು 35 ವರ್ಷ, ಅವರನ್ನು ಕೂಡ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಮಾಡಿರುವಂಥದ್ದು. ಇನ್ನು ಮುಬಾರಕ್ ಅಂತೇಳಿ ಓರ್ವ ಬಾಲಕ ಏನಿದ್ದಾನೆ 10 ವರ್ಷ, ಈತ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈತನನ್ನು ಕೂಡ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಏನು ಸ್ಥಳಾಂತರವನ್ನು ಮಾಡಲಾಗಿತ್ತು ಚಿಕಿತ್ಸೆಗಾಗಿ. ಫಾತಿಮಾನು ಕೂಡ ಆಕೆಯನ್ನು ಕೂಡ ಒಂದು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆಕೆ 8 ವರ್ಷದ ಬಾಲಕಿಯನ್ನು ಮಾಹಿತಿ ಇರುವಂಥದ್ದು. ಕಯಾಲ ಅಂತೇಳಿ ಈಕೆ ಕೂಡ 8 ವರ್ಷದ ಬಾಲಕಿ. ಈಕೆ ಕೂಡ ಇಂದಿರಾ ಗಾಂಧಿ ಆಸ್ಪತ್ರೆಗೆ, ಮಕ್ಕಳ ಆಸ್ಪತ್ರೆ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡಿ ಇವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಸುಬ್ರಹ್ಮಣಿ ಸುಮಾರು 62 ವರ್ಷದ ವ್ಯಕ್ತಿ, ಈತನ ಅಗಡಿ ಆಸ್ಪತ್ರೆಗೆ ಏನು ಪ್ರಾಥಮಿಕ ಚಿಕಿತ್ಸೆ ಅಂತೇಳಿ ಅವ್ರನ್ನ ಅಲ್ಲಿಗೂ ಕೂಡ ಶಿಫ್ಟ್ ಮಾಡಿರುವಂಥದ್ದು. ಶೇಖ್ ನಜೀಬುಲ್ಲಾ ಅಂತೇಳಿ 37 ವರ್ಷ, ಇವನಿಗೆ ತಲೆಗೆ ಹೆಚ್ಚು ಪೆಟ್ಟು ಬಿದ್ದಿರುವ ಹಿನ್ನೆಲೆಯಲ್ಲಿ ನಿಮಾನ್ಸ್ಗೆ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಗಂಭೀರವಾಗಿ ಗಾಯಗಳಾಗಿರುವಂಥದ್ದು ನಿಜ, ಅವರಿಗೆ ಅಲ್ಲಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಇಡೀ ಘಟನೆಯಲ್ಲಿ ಓರ್ವ ಬಾಲಕ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಸದ್ಯ ಪ್ರಿಲಿಮಿನರಿಯಾಗಿ ಗೊತ್ತಾಗ್ತದೆ. ಇನ್ನು ಕೂಡ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅಂದರೆ ಆ ಬಾಲಕ ಯಾರ ಮಗ, ಪೋಷಕರು ಯಾರು, ಏನು, ಎಷ್ಟು ಒಟ್ಟಾರೆಗಳಾಗಿತ್ತು, ಈ ಎಲ್ಲ ಮಾಹಿತಿಗಳು ಪೊಲೀಸರ ತನಿಖೆಯಿಂದ ಇನ್ನಷ್ಟೇ ಹೊರಬರಬೇಕಾಗಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.